ಕೇಳಿದೆ ಅಷ್ಟು ಸಂಖ್ಯೆಯಲ್ಲಿ ಬರ್ತಾರಾ ಅಂತ. ನಮ್ದು ಕೆಪಾಸಿಟಿ ಒಂದು 800 ಇರ್ಬೋದು, ಅಷ್ಟು ಸಂಖ್ಯೆಯಲ್ಲಿ ಬರ್ತಾರಾ, 8,000 ಇರ್ಬೋದು, ಅಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಸರ್ ಅಂತ. ಸೊ ಹಾಗಾದ್ರೆ ನಾನು ಅವ್ರಿಗೊಂದು ಸಜೆಷನ್ ಕೊಟ್ಟೆ. ನಮ್ಮ BCM ಹಾಸ್ಟೆಲ್ ಮಕ್ಕಳು, ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಇರುವಂಥ ಮಕ್ಕಳು, ಮೈನಾರಿಟಿ ಹಾಸ್ಟೆಲ್ ಇರುವಂಥ ಮಕ್ಕಳು ಎಲ್ಲರೂ ಕೂಡ ಬರೋರು ಇರ್ತಾರೆ. ನಾನು ಅವ್ರಿಗೂ ಕೂಡ ಹೇಳ್ತೀನಿ, ನೀವು ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಡಿ. ಈಗ ಸುಮಾರು 20 ರಿಂದ 30 ನಿಮಿಷದಲ್ಲಿ ನಿಮಗೆ IAS ಎಕ್ಸಾಮ್ ನ ಯಾವ ರೀತಿ ಪಾಸ್ ಮಾಡಬಹುದು, ಆ IAS ಅಧಿಕಾರಿ ಆಗೋದಕ್ಕೆ ಯಾವ ಗುಣಲಕ್ಷಣಗಳನ್ನ ಬೆಳೆಸ್ಕೋಬೇಕು, ವಿಚ್ ಆರ್ ದ ಕ್ವಾಲಿಟೀಸ್ ದಟ್ ಯು ಶುಡ್ ಡೆವಲಪ್, ಅಂಡ್ ಕಮಿಂಗ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್, ಕಮಿಂಗ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್, ಕಮಿಂಗ್ ಫ್ರಮ್ ಈ ಅಸಮಾನತೆ ಅಂತ ಇರ್ತದಲ್ಲ, ಪ್ರಾದೇಶಿಕ ಅಸಮಾನತೆ, ಹಲವಾರು ಅಸಮಾನತೆಗಳಿರ್ತವೆ, ಅದಕ್ಕೆ ಕೆಲವರು ವಿಕ್ಟಿಮ್ ಆಗಿರ್ತಾರೆ. ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದು ಕೂಡ ನಾವು IAS ಅಧಿಕಾರಿ ಆಗ್ಬಹುದಾ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವಾಗ ನನ್ನನ್ನ ಎಕ್ಸಾಂಪಲ್ ತಗೊಳ್ಳಿ. ನಾನು IAS ಅಧಿಕಾರಿ ಅಲ್ಲ. 11 ವರ್ಷದಿಂದ ನನ್ನ ಹತ್ರ ಸೈಕಲ್ ಇರಲಿಲ್ಲ, ಒಂದು ಮನೆ ಇರಲಿಲ್ಲ, ಒಂದು ಬೈಕ್ ಇರಲಿಲ್ಲ, ಏನೂ ಇರಲಿಲ್ಲ ನನ್ನ ಹತ್ರ. ನಾನು ಕೂಡ ಒಬ್ಬ ಬಡವ ಅಂತಂದು ನೀವು ನನ್ನನ್ನ ಲೇಬಲ್ ಮಾಡಬಹುದಾಗಿತ್ತು. 11 ವರ್ಷ ಆದ್ಮೇಲೆ ಮಂಡ್ಯ ಅಂತ ಒಂದು ದೊಡ್ಡ ನಗರಕ್ಕೆ ಬಂದು ಇಂಥ ಒಂದು ದೊಡ್ಡ ಸಭಾಂಗಣದಲ್ಲಿ DC ಗಳ ಪಕ್ಕ, SP ಗಳ ಪಕ್ಕ ಕೂರೋದು ಅಷ್ಟೇ ಅಲ್ಲ, ಒಂದು ದೊಡ್ಡ ಸಂಸ್ಥೆ ಕಟ್ಟಿ, ಆಗ್ಲೇ ತನ್ವೀರ್ ಅವರು ಹೇಳಿದ್ರು, ಇಡೀ ದೇಶಕ್ಕೆ 25ನೇ ರ್ಯಾಂಕ್ ತೆಗೆದುಕೊಂಡಂತ ಕ್ಯಾಂಡಿಡೇಟ್ ಅವರು ನಮ್ಮ ಸಂಸ್ಥೆಯ ಬೆನಿಫಿಷಿಯರಿ ಅಂತಂದು ಬಹಳ ಓಪನ್ ಆಗಿ ಮುಕ್ತವಾಗಿ ಹೇಳಿದ್ರು. ಅವರಿಗೂ ಕೂಡ ಧನ್ಯವಾದ. ಆ ರೀತಿ ದೇಶದ ಮೂಲೆ ಮೂಲೆಯಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ, ಆಲ್ಮೋಸ್ಟ್ ಎವ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು, ಅಲ್ಲಿ ಇವತ್ತು ನಾನು ಹುಟ್ಟು ಹಾಕಿದ ಸಂಸ್ಥೆಯಿಂದ IAS ಅಧಿಕಾರಿಗಳಾಗಿ, IPS ಅಧಿಕಾರಿಗಳಾಗಿ, IRS ಅಧಿಕಾರಿಗಳಾಗಿ ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಆಗಿದ್ದು ಹೇಗೆ? 11 ವರ್ಷದಲ್ಲಿ ಏನ್ ಬದಲಾವಣೆ ಆಯ್ತು? ನಾನು ನಿಮಗೆ ಈ ರೀತಿ ನಮ್ಗೆ ಯಾವ್ದು ಕಾರ್ಯಾಗಾರ ನಡೀತಾ ಇರಲಿಲ್ಲ. ಕ್ಲಾಸ್ ಅಲ್ಲಿ ಯಾರಾದ್ರೂ ಬಂದಾಗ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ನಾನು ಕೂಡ ಡೇ ಡ್ರೀಮ್, ಕನಸು ಕಾಣ್ತಾ ಇದ್ದೆ, ನಾವು ಕೂಡ ಏನಾದ್ರೂ ಆಗ್ಬಹುದಾ ಅಂತ. ಆದ್ರೆ ಕನಸನ್ನ ಘೋಷಣೆ ಮಾಡೋದಕ್ಕೆ, ಅದಕ್ಕೆ ನೀರೆಂದು ಆ ಕನಸನ್ನ ಸಪೋರ್ಟ್ ಮಾಡೋದಕ್ಕೆ ಯಾವುದೇ ಒಂದು ಮಾರ್ಗ ಇರಲಿಲ್ಲ ನಮಗೆ. ನಾನು ದಾವಣಗೆರೆ ಅಂತ ಒಂದು ಬಡ ಹಳ್ಳಿ, ಕಕ್ಕರಗೊಳ್ಳ ಅಂತಂದು, ಅಲ್ಲಿ ದನದ ಮನೆಯಲ್ಲಿ ನಾನು ವಾಸ ಆಗಿದ್ದು. ದನದ ಮನೆ, ನಮಗೆ ಮನೆ ಕಟ್ಕೊಳ್ಳೋದ ಶಕ್ತಿ ಇರಲಿಲ್ಲ, ನಮ್ಮ ತಂದೆಗೆ ಕೆಲಸ ಇರಲಿಲ್ಲ. ಅವ್ರು ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಇಡೀ ಕರ್ನಾಟಕ ಸುತ್ತಾ ಇದ್ರು. ಅವರಿಗೆ ಟೀಚರ್ ಆಗ್ಬೇಕನ್ನೋ ಬಹಳ ಆಸೆ ಇತ್ತು. BA ಮಾಡಿದ್ರು, B.Ed ಮಾಡಿದ್ರು, ಡಿಸ್ಟೆನ್ಸ್ ಅಲ್ಲಿ MA ಮಾಡಿ ಕೆಲಸ ಹುಡುಕ್ತಾ ಇದ್ರು. ನಮ್ಮ ತವರು ಮನೆ, ನಮ್ಮ ತಾಯಿ ತವರು ಮನೆಯಲ್ಲಿ ಒಂದು ದನದ ಮನೆಯಲ್ಲಿ, ಯಾಕಂದ್ರೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಆಗ್ಲಿಲ್ಲ, ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಇದ್ದ ದನದ ಮನೆನ ಸಗಣಿನೆಲ್ಲ ಉಬ್ಬು ತೆಗೆದು, ಇಲಿಗಳು ಹೆಗ್ಗಣಗಳ ಕಾಟ, ನಾವು ಮಲ್ಕೊಂಡಾಗ ಹಲವಾರು ಸಾರಿ ಇಲಿಗಳು ಹತ್ರ ಕಚ್ಚಿಸ್ಕೊಂಡಿದ್ದೀವಿ. ನಾನು ನನ್ನ ತಮ್ಮ ಇಲಿಗಳನ್ನ ಹಿಡಿದು, ಹೆಗ್ಗಣ ಹಿಡಿದು ನೀರೊಳಗೆ ಮುಳುಗಿಸಿ ಸಾಯಿಸಲು ಘಟನೆಗಳು ಉಂಟು. ಯಾಕಂದ್ರೆ ಬರ್ತಾನೆ ಇದ್ವು, ಅವೆಷ್ಟು ಹುಡ್ತಿದ್ವು ಗೊತ್ತಿಲ್ಲ, ಬರ್ತಾನೆ ಇದ್ವು. ಜೊತೆಗೆ ನಮ್ಮ ತಂದೆಗೆ ಪುಸ್ತಕ ಓದೋ ಹುಚ್ಚು, ಬಹಳ ಅಂದ್ರೆ ಬಹಳ ಹುಚ್ಚು. ಎಲ್ಲೇ ಹೋದ್ರು ಒಂದು ಪುಸ್ತಕ ತಗೊಂಡ್ ಬರ್ತಾ ಇದ್ರು, ಅದನ್ನ ನಮ್ಮ ಮನೆಯಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ರು. ಅದು ನಾವು ಓದ್ಬೇಕು ಅಂತಂದಲ್ಲ, ಇದನ್ನ ನೋಡಿ ಇವ್ರಿಗೆ ಆಸಕ್ತಿ ಬರ್ಬೋದೇನೋ ಅಂತಂದು ಈ ಪುಸ್ತಕಗಳನ್ನ ಇಲಿಗಳಿಂದ ಕಾಪಾಡಬೇಕಾಗಿತ್ತು, ಇಲಿ ಹೆಗ್ಗಣದಿಂದ. ಸೊ ಹಾಗಾಗಿ ಪ್ರತಿ ಭಾನುವಾರ ನಮ್ಮ ಶಾಲೆ ರಜೆ ಇದ್ದಾಗ ಬೆಳಗ್ಗೆ ಆ ಬಾಕ್ಸ್ ಎಲ್ಲ ಓಪನ್ ಮಾಡಿ ಆ ಪುಸ್ತಕನ ಕ್ಲೀನ್ ಮಾಡ್ತಾ ಇತ್ತು. ಇದು 3-4ನೇ ಕ್ಲಾಸ್ ಇದ್ದಾಗ ಘಟನೆ. ಆವಾಗ ತಾನೇ ನಮಗೆ ಸ್ಕೂಲಲ್ಲಿ ABCD ಈ ಕಲಿಸ್ತಾ ಇದ್ರು. ಈ ಪುಸ್ತಕಗಳನ್ನ ಕ್ಲೀನ್ ಮಾಡ್ಬೇಕಾದ್ರೆ ಆ ಪುಸ್ತಕಗಳ ಮೇಲೆ ಪ್ರೀತಿ ಬರೋದಕ್ಕೆ ಶುರು ಆಯ್ತು. ಓದೋದಕ್ಕೆ ಶುರು ಮಾಡಿದ್ವಿ. ಅಕ್ಷರ ಜೋಡಿಸಿ, ಪದಗಳನ್ನ ಜೋಡಿಸಿ, ವಾಕ್ಯಗಳು, ಆಮೇಲೆ ವಾಕ್ಯಗಳಿಂದ ಅದರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪುಸ್ತಕದ ಮೇಲೆ ಪ್ರೀತಿ, ಪುಸ್ತಕದ ಮೇಲೆ ಅಭಿರುಚಿ ಆಕಸ್ಮಿಕವಾಗಿ ಬೆಳೀತು. ಅದರಿಂದ 5ನೇ ಕ್ಲಾಸ್ ಅಲ್ಲಿ ನವೋದಯ ಪರೀಕ್ಷೆ ಬರೆದು ಪಾಸ್ ಮಾಡುವಷ್ಟು ಒಂದು ಕೆಪಾಸಿಟಿ ಬೆಳೀತಲ್ಲ. ನವೋದಯ ಎಕ್ಸಾಮ್ ಪಾಸ್ ಮಾಡಿ 6ರಿಂದ 12ನೇ ಕ್ಲಾಸ್ ತನಕ ನವೋದಯ ಶಾಲೆಯಲ್ಲಿ ಓದಿದೆ. ನಾನು ಕನ್ನಡ ಮೀಡಿಯಂ ನಲ್ಲಿ ಓದಿದ್ದೆ 5ನೇ ಕ್ಲಾಸ್ ತನಕ. ಈಗ ಸಡನ್ಲಿ ನವೋದಯ ಸ್ಕೂಲಿಗೆ ಹೋದಾಗ ಅಲ್ಲಿ 6ನೇ ಕ್ಲಾಸ್ ಇಂದ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. 6, 7, 8 ಬಹಳ ಕಷ್ಟ ನಮಗೆ ಕನ್ನಡ ಮೀಡಿಯಂ ನಲ್ಲಿ ಓದೋರಿಗೆ. ಇಂಗ್ಲಿಷ್ CBSE ಮೀಡಿಯಂ ಇರುತ್ತೆ. ಆ ಒಂದು 3 ವರ್ಷದಲ್ಲಿ ಹಲವಾರು ಘಟನೆಗಳು ನಡೀತವೆ. ಹಳ್ಳಿಯಿಂದ ಬಡ ಕುಟುಂಬದಿಂದ ಬಂದಾಗ ಏನಾಗುತ್ತೆ ಗೊತ್ತಿಲ್ಲದೆ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗೋದಕ್ಕೆ ಶುರು ಆಗುತ್ತೆ.
ಶಾಲೆನಲ್ಲೂ ಕೂಡ ಟೀಚರ್ಸ್ ಯಾರು ಫೇವರೇಟ್ ಇರ್ತಾರೆ ಅಂದ್ರೆ ಯಾರು ಇಂಗ್ಲಿಷ್ ಮೀಡಿಯಂ ಇಂದ ಬಂದಿರ್ತಾರೆ, ಯಾರು ಸಿಟಿಗಳಿಂದ ಬಂದಿರ್ತಾರೆ, ಯಾರು ಪದೇ ಪದೇ ಫಸ್ಟ್ ಸೆಕೆಂಡ್ ರ್ಯಾಂಕ್ ತಗೊಂಡಿರ್ತಾರೆ ಕ್ಲಾಸಲ್ಲಿ, ಅವ್ರ ಕಂಡ್ರೆ ಬಹಳ ಅಪಾರ ಪ್ರೀತಿ. ಅವನಿಗೆ ಕಬಡ್ಡಿ ಆಟ ಆಡಕ್ ಬರಲ್ಲ ಅಂದ್ರೂ ಅವ್ನು ಫಸ್ಟ್ ರ್ಯಾಂಕ್ ತೆಗೆದಿದ್ದಾನೆ ಕಬಡ್ಡಿ ಕ್ಯಾಪ್ಟನ್. ನಿಮ್ಗೆ ಯಾರ್ಯಾವ್ದು ಅನುಭವ ಆಗಿದೆ ಇದು ಗೊತ್ತಿಲ್ಲ, ನಮ್ಮ ಸ್ಕೂಲಲ್ಲಂತೂ ಇತ್ತು. ಅವನಿಗೆ ಆಟ ಆಡಕ್ ಬರಲ್ಲ, ಅವನಿಗೆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅಂದ್ರೂ ಕೂಡ ಅವನು ರ್ಯಾಂಕ್ ತೆಗಿತಾನೆ ಅಂತಂದು ಅವನಿಗೆ ಅವಕಾಶಗಳು ಕೊಡ್ತಾ ಇದ್ರು. ಅಲ್ಲಿ ಅವಕಾಶದಿಂದ ವಂಚಿತರಾಗ್ತಾ ಇದ್ವಿ ನಾವು. ನನಗೆ ಪುಸ್ತಕಗಳನ್ನ ಓದ್ತಿದ್ದಕ್ಕೆ ಒಂದು ಧೈರ್ಯ ಬಂದಿತ್ತು ಇದನ್ನ ಪ್ರಶ್ನೆ ಮಾಡೋದಕ್ಕೆ. ನಮಗೇನು ಕಡಿಮೆ ಇದೆ, ನಮ್ಮೂರಲ್ಲಿ ನಾವು ಬೀದಿ ಮಕ್ಕಳು ಬೆಳೆದು ಬೀದಿನಲ್ಲೇ ಬೆಳೆದಿತ್ತು, ಎಲ್ಲಾ ಆಟನೂ ಆಟ ಆಡಿದ್ವಿ ನಮ್ಮೂರಲ್ಲಿ ಇದ್ದಾಗ 5ನೇ ಕ್ಲಾಸ್ ತನಕ. ಇಲ್ಲಿ ನೀವು ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ನನ್ನೂ ಸೇರಿಸ್ಕೊಂಡ್ರಿ ಕಬಡ್ಡಿ ಟೀಮಿಗೆ, ನನ್ನೂ ಸೇರಿಸ್ಕೊಂಡ್ರಿ ವಾಲಿಬಾಲ್ ಟೀಮಿಗೆ, ನನ್ನೂ ಸೇರಿಸ್ಕೊಂಡ್ರಿ ಫುಟ್ಬಾಲಿಗೆ. ನಾವು ಟೀಚರ್ಸ್ಗೆ PT ಟೀಚರ್ಸ್ಗೆ ಕೇಳಿದ್ವಿ, ಸ್ಟಾರ್ಟಿಂಗ್ ಹೊಡೆದ್ರು. ಆಮೇಲೆ ಈ ಇಂಗ್ಲಿಷ್ ಮೀಡಿಯಂ ಹುಡುಗರು ಡಿಸ್ಕ್ರಿಮಿನೇಷನ್ ಕೂಡ ಮಾಡ್ತಾ ಇದ್ರು. ಆದ್ರೆ ಆ ಧೈರ್ಯದ ಫಲ ಏನಂತಂದ್ರೆ ನಿಧಾನಕ್ಕೆ ನಮ್ಮನ್ನು ಗುರುತಿಸೋದಕ್ಕೆ ಶುರು ಮಾಡಿದ್ವಿ. ನಾನು ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಪುಸ್ತಕ ಓದಕ್ಕೆ ಶುರು ಮಾಡಿದೆ. ಲೈಬ್ರರಿ 24 ಗಂಟೆ ಹೋಗಿ ಬಂದಿರೋ ನವೋದಯ ಸ್ಕೂಲಲ್ಲಿ. ಆ ವರ್ಷ ಜನರಲ್ ನಾಲೆಡ್ಜ್ ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಈ ವರ್ಷ ಬುಕ್ಕರ್ ಪ್ರೈಸ್ ಯಾರಿಗೆ ಸಿಕ್ಕಿದೆ, ಯಾವ ಪುಸ್ತಕಕ್ಕೆ ಸಿಕ್ಕಿದೆ, ಈ ವರ್ಷ ನೋಬೆಲ್ ಪ್ರೈಸ್ ಫಾರ್ ಲಿಟರೇಚರ್ ಯಾವ ಪುಸ್ತಕಕ್ಕೆ ಸಿಕ್ಕಿದೆ. ನಿಮ್ಗೆಲ್ಲ ಗೊತ್ತಲ್ಲ, ನೋಬೆಲ್ ಪ್ರೈಸ್ ಪ್ರತಿ ವರ್ಷ ಕೊಡ್ತಾರೆ, ಲಿಟರೇಚರ್ಗೂ ಕೊಡ್ತಾರೆ. ಇನ್ ಅಡಿಷನ್ ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಕಲ್ ಸೈನ್ಸ್, ಎಕನಾಮಿಕ್ಸ್. ಆ ಆಥರ್ ಯಾರು, ಆ ಪುಸ್ತಕ ಯಾವುದು, ಆ ಪುಸ್ತಕನ ಲೈಬ್ರರಿಯಲ್ಲಿ ಹೋಗಿ ಈ ಪುಸ್ತಕ ತರಿಸ್ಕೊಡಿ, ಈ ಪುಸ್ತಕ ನಾನು ಓದಬೇಕು ಅಂತ. ಆ ಪುಸ್ತಕ ಯೂಶುವಲಿ ಓದೋದು ಯಾರು? ಇಂಗ್ಲಿಷ್ ಪ್ರೊಫೆಸರ್ಸ್ ಅಥವಾ ಲಿಟರೇಚರ್ ಸ್ಟೂಡೆಂಟ್ಸ್. ನಾನು 8ನೇ ಕ್ಲಾಸ್ ಅಲ್ಲಿ ಇದ್ದಾಗ ಈ ರೀತಿ ಲೈಬ್ರರಿಯನ್ ಪ್ರಶ್ನೆ ಕೇಳಿದಾಗ ಆ ಲೈಬ್ರರಿಯನ್ನು ಬಹಳ ಈಗಲೂ ನೆನಪಿದೆ, ಘಟನೆ ನೆನಪಿದೆ. ಅವರು ನನ್ನ ಡಿಸ್ಕರೇಜ್ ಮಾಡಲಿಲ್ಲ. ನೀನು ಕನ್ನಡ ಮೀಡಿಯಂ ಇಂದ ಬಂದಿದ್ಯಾ, ನಿನಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅಂತ ಡಿಸ್ಕರೇಜ್ ಮಾಡಲಿಲ್ಲ ಅವರು. ಆ ಪುಸ್ತಕನ ತರಿಸ್ಕೊಟ್ಟು ಆ ಪುಸ್ತಕ ಬಂದ ಮೇಲೆ ನಾನು ಕರೆದು, ಆ ಪುಸ್ತಕದ ಹೆಸರು ದ ಟಿನ್ ಡ್ರಮ್ ಅಂತದ್ದು. ಗುಂಟರ್ ಗ್ರಾಸ್ ಅನ್ನೋರು ಲೇಖಕರು, ಜರ್ಮನ್ ಆಥರ್. ನೀವು ಚೆಕ್ ಮಾಡಿ ನೋಡಿ, ಅರೌಂಡ್ 1998. ಆ ಪುಸ್ತಕನ ತಗೊಂಡೋಗಿ ಸುಮಾರು 45 ದಿನ ನಾನು ಆ ಪುಸ್ತಕನ ಓದೋದಕ್ಕೆ ಪ್ರಯತ್ನ ಪಟ್ಟೆ. ಡಿಕ್ಷನರಿ ಪುಸ್ತಕ, ಕನ್ನಡ ಮೀಡಿಯಂ ಪುಸ್ತಕ ಓದ್ತಾ ಇದ್ವಿ, ನಾವೆಲ್ ಓದ್ತಾ ಇದ್ವಿ. ಈ ಇಂಗ್ಲಿಷ್ ಬುಕ್ ಓದ್ಬೇಕಾದ್ರೆ ಬಹಳ ಕಠಿಣ ಇತ್ತು. ಬಟ್ ಐ ಫಿನಿಶ್ಡ್ ರೀಡಿಂಗ್ ದಟ್ ಬುಕ್. ಆ ವಾಪಸ್ ಕೊಟ್ಟಾಗ ಕೇಳಿದ್ರು ಅದ್ರಲ್ಲಿ ಏನ್ ಕಥೆ ಇದೆ ಅಂತ. ನನಗೆ ಎಷ್ಟು ಅರ್ಥ ಆಗಿತ್ತು ಅಷ್ಟು ಹೇಳಿದೆ. ಆ ಲೈಬ್ರರಿಯನ್ನು ಏನ್ ಮಾಡಿದ್ರು, ಬೇರೆ ಟೀಚರ್ಸ್ ಹೇಳಿದ್ರು, ಈ ರೀತಿ ಒಬ್ಬ ಹುಡುಗ ಇದ್ದಾನೆ, ಅವ್ನಿಗೆಲ್ಲೋ ಮಹತ್ವಾಕಾಂಕ್ಷೆ ಇದೆ, ಈ ರೀತಿ ಪುಸ್ತಕನೆಲ್ಲ ಓದ್ತಾ ಇದ್ದಾನೆ ಅಂತಂದು. ಇಂಗ್ಲಿಷ್ ಟೀಚರ್ಗೆ ಹೇಳಿದ್ರು, ಇಂಗ್ಲಿಷ್ ಟೀಚರ್ ಹಿಸ್ಟ್ರಿ ಟೀಚರ್ಗೆ ಹೇಳಿದ್ರು. ಆಮೇಲೆ ಕ್ಲಾಸ್ ಅಲ್ಲಿ ಇನ್ವಿಸಿಬಲ್ ಇದ್ದ ನಾನು ಅವರಿಗೆ ಕಾಣಿಸೋದಕ್ಕೆ ಶುರು ಆದ. ಅಲ್ಲಿ ತನಕ ನಾನು ಇನ್ವಿಸಿಬಲ್ ಕ್ಲಾಸ್ ಅಲ್ಲಿ. ಯಾವಾಗ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ನೋ ಟೀಚರ್ಸ್, ನಾವೇ ಓದ್ತಾ ಇಲ್ಲ ಪುಸ್ತಕ, ಇವನು ಓದ್ತಾನಲ್ಲ ಅಂತಂದು ಅದನ್ನ ಬೆಳೆಸ್ಕೊಂಡು ಹೋದ್ರೆ ಐ ಗಾಟ್ ಎನ್ಕರೇಜ್ಡ್. ಬಹಳ ಪುಸ್ತಕಗಳನ್ನ ಓದಿದ್ವಿ. ನನ್ನ ಒಬ್ಬ ಫ್ರೆಂಡ್ ಇದ್ದ ಶ್ರೀನಿವಾಸ್ ಅಂತ, ಇಂಗ್ಲಿಷ್ ಮೀಡಿಯಂ ಇಂದ. ಅವನು ಬಹಳ ಇಂಗ್ಲಿಷ್ ಪುಸ್ತಕ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದ. ಅವನಿಗೆ ನನಗೆ ಕಾಂಪಿಟೇಷನ್. ಈ ಪುಸ್ತಕ ಓದ್ತಾ ಓದ್ತಾ ಏನಾಯ್ತು ಅಂತಂದ್ರೆ, ನಾನು ಕೂಡ ಈ ಸ್ಕೂಲ್ ಕ್ಯಾಪ್ಟನ್ ಆಗ್ಬೇಕನ್ನೋ ಒಂದು ಆಸೆ ಬಂತು ನನಗೆ. 435 ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಗ್ಲಿಷ್ ಮೀಡಿಯಂವರಿಗೆ ಕ್ಯಾಪ್ಟನ್ ಮಾಡ್ತಾ ಇದ್ರು. ನಾನು ನಾಲೆಡ್ಜ್ ಇಂಪ್ರೂವ್ ಆಯ್ತು. ಬೇರೆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಶುರು ಮಾಡಿದೆ. ಕ್ವಿಜ್ ಕಾಂಪಿಟೇಷನ್, ಪಾರ್ಟಿಸಿಪೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿತ್ತು ನನಗೆ. ಐ ಜಸ್ಟ್ ಕೆಪ್ಟ್ ಆನ್ ಟ್ರೈಯಿಂಗ್, ನೆವರ್ ಗಾಟ್ ಸ್ಕೇರ್ಡ್ ಆಫ್ ಎನಿ ಕ್ರಿಟಿಸಿಸಮ್. ಯಾರು ಏನಾದ್ರೂ ಅಂದ್ಕೊಳ್ಳಿ, ನಾನು ಅಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅಂತ. 11ನೇ ಕ್ಲಾಸಿಗೆ ಇಡೀ ಶಾಲೆಗೆ ಸ್ಕೂಲ್ ಕ್ಯಾಪ್ಟನ್ ಮಾಡಿದ್ರು. ಅದು ಕೂಡ ಎಲ್ಲರಿಗೂ ಆಶ್ಚರ್ಯ ಆಯ್ತು. 12ನೇ ಕ್ಲಾಸ್ ಅಲ್ಲೂ ಕೂಡ ಕ್ಯಾಪ್ಟನ್ ಆದೆ. ಆಮೇಲೆ MBBS ಸಿಕ್ತು CET ನಲ್ಲಿ, ಹೋಗ್ಲಿಲ್ಲ, ಬಡತನ. ಆಮೇಲೆ BSc ಮಾಡಿದೆ. BSc ಮಾಡ್ಬೇಕಾದ್ರೆ IAS ಅಧಿಕಾರಿ ಆಗ್ಬೇಕನ್ನೋ ಒಂದು ಆಸೆ ಬಂತು ನನಗೆ. ಯಾಕೆ ಆಸೆ ಬಂತು ಅಂದ್ರೆ, 11th ಅಲ್ಲಿ ಇದ್ದಾಗ ನಮ್ಮ ಇಂಗ್ಲಿಷ್ ಟೀಚರು KAS IAS ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದರು ನವೋದಯ ಸ್ಕೂಲಲ್ಲಿ. ಅವರು ಪ್ರತಿ ಸಾರಿ ಕ್ಲಾಸಿಗೆ ಬಂದಾಗ ಹೇಳ್ತಾ ಇದ್ರು, ನೋಡಪ್ಪ ನಾನು ಇಂಗ್ಲಿಷ್ ಪೇಪರ್ ಓದ್ತಾ ಇದ್ದೀನಿ, ಯಾಕೆ ಅಂತಂದ್ರೆ IAS KAS ತಯಾರಿ ಮಾಡ್ತಾ ಇದ್ದೀನಿ, ನೀವು ಕೂಡ ಈ ಪೇಪರ್ನ ಓದಬೇಕು. IAS ಅಧಿಕಾರಿ ಆದ್ರೆ ಬಡವರಿಗೆ ಮನೆ ಕಟ್ಬೋದು, ಹಾಸ್ಪಿಟಲ್ ಇಲ್ಲದೆ ಇರೋ ಜಾಗದಲ್ಲಿ ಹಾಸ್ಪಿಟಲ್ ಕಟ್ಬೋದು, ಅನೇಕ ಡೆವಲಪ್ಮೆಂಟ್ ವರ್ಕ್ ಮಾಡಬಹುದು ಅನ್ನೋದನ್ನ ಕನಸನ್ನ ಬಿತ್ತಿದ್ರು ನಮಗೆ. ಆದ್ರೆ ಎಷ್ಟೊಂದು ಜನಕ್ಕೆ ಆ ಕನಸು ಬಿತ್ತುತ್ತಾರೆ. ನಮ್ಮ ಕ್ಲಾಸ್ ಅಲ್ಲಿ 27 ಜನ ಇದ್ರು PUC ನಲ್ಲಿ, ಎಲ್ಲರಿಗೂ ಆ ಕನಸು ಬಿತ್ತಿದ್ರು.
ಆದ್ರೆ ಪ್ರಯತ್ನ ಮಾಡಿದ್ದು ನಾನು ಒಬ್ಬನೇ. ಅವಾಗ ಮಾರ್ಗದರ್ಶನ ಇರಲಿಲ್ಲ. 2002ರಿಂದ 2006 ಆ ಪೀರಿಯಡ್ ಅಲ್ಲಿ ನಾನು ಪ್ರಿಪೇರ್ ಆಗಿದ್ದು. ಇಂಟರ್ನೆಟ್ ಅವಾಗ ತಾನೇ ಅಂಬೆಗಾಲ್ ಇಡ್ತಾ ಇತ್ತು ದೇಶದಲ್ಲಿ. ಗೂಗಲ್, ಫೇಸ್ಬುಕ್ ಏನು ಇರಲಿಲ್ಲ, ವೆಬ್ಸೈಟ್ ಕೂಡ ಯಾವುದೂ ಇರಲಿಲ್ಲ ಮಾರ್ಗದರ್ಶನ ಮಾಡೋದಕ್ಕೆ. ಆದ್ರೂ ಕೂಡ ನನಗೆ ಇಂಟರ್ನೆಟ್ ಬೇಕು ಅಂತ ಹಠಕ್ಕೆ ಬಿದ್ದು ನಮ್ಮ ತಂದೆ ಹತ್ರ. ಯಾಕೆ ಅಂತಂದ್ರೆ ನಾನು ಒಂದು ಪೇಪರ್ ಅಲ್ಲಿ ಓದಿದ್ದೆ, ನೀವು ಯಾವುದೇ ಒಂದು ಎಕ್ಸಾಮ್ಗೆ ತಯಾರು ಮಾಡ್ಬೇಕಾದ್ರೆ ನಿಮ್ಮ ಮೆಟೀರಿಯಲ್ ಅಥವಾ ಸೋರ್ಸ್ ಯಾವ್ದಿರ್ಬೇಕಂದ್ರೆ ಪ್ರೈಮರಿ ಸೋರ್ಸ್ ಆಗಿರ್ಬೇಕು ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಸೋರ್ಸ್? ಪ್ರೈಮರಿ ಸೋರ್ಸ್ ಅಂತಂದ್ರೆ ಬಹಳ ಇಂಟೆಲಿಜೆಂಟ್ ಇರೋರು, ಇಂಟೆಲೆಕ್ಚುಯಲ್ ಇರೋರು ರಿಸರ್ಚ್ ಮಾಡಿ ಕಂಟೆಂಟ್ ಬರೆದಿರ್ತಾರೆ. ಆಮೇಲೆ ಆ ಕಂಟೆಂಟ್ ನೋಡಿ ಬೇರೆಯವರು ಟೆಕ್ಸ್ಟ್ ಬುಕ್ ಬರೀತಾರೆ. ಅದು ಇಂಗ್ಲಿಷ್ ಅಲ್ಲಿ ಇರ್ಬೋದು, ಕನ್ನಡದಲ್ಲಿ ಇರ್ಬೋದು. ಅದು ಸೆಕೆಂಡರಿ ಆಗುತ್ತೆ, ಟೆರ್ಷಿಯರಿ ಆಗ್ತಾ ಹೋಗುತ್ತೆ. ಈ ಎಲ್ಲ ಕಾಂಪಿಟೇಟಿವ್ ಮ್ಯಾಗಝಿನ್ಸ್ ಎಲ್ಲ ಏನ್ ಬರ್ತಾವಲ್ಲ ಅವೆಲ್ಲ ಟೆರ್ಷಿಯರಿ ಇದ್ದಂಗೆ, ಅಂದ್ರೆ 3ನೇ ಗ್ರೇಡ್ ಅಂತಾನು ಹೇಳ್ಬೋದು. ಪ್ರೈಮರಿ ಮೆಟೀರಿಯಲ್ ಓದ್ಬೇಕು. ಇಂಟರ್ನೆಟ್ ಹಾಕ್ಸ್ಕೊಂಡ್ರೆ ನಾನು ಹಾರ್ವರ್ಡ್ ವೆಬ್ಸೈಟ್ ವಿಸಿಟ್ ಮಾಡ್ಬೋದು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ವೆಬ್ಸೈಟ್ ನ ವಿಸಿಟ್ ಮಾಡ್ಬೋದು. ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅಂತ ಯಾರಾದ್ರೂ ಕೇಳಿದಿರಾ? ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅಂತಂದು, ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅಂತ, ಅದು ಪ್ರಪಂಚದ ಅತ್ಯಂತ ಶ್ರೇಷ್ಠ ಸೋರ್ಸ್ ವೆನ್ ಇಟ್ ಕಮ್ಸ್ ಟು ನಾಲೆಜ್ ಅಬೌಟ್ ಎವ್ರಿಥಿಂಗ್. ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅಂತ ಈಗಲೂ ಕೂಡ ವೆಬ್ಸೈಟ್ ಇದೆ. ಅಲ್ಲಿಗೆ ಹೋದ್ರೆ ನಿಮಗೆ ಪ್ರತಿಯೊಂದು ವಿಚಾರ UPSC ಸಿಲೆಬಸ್ ಅಲ್ಲಿ ಇರೋದಕ್ಕೆ ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ ಅನ್ನೋದಿತ್ತು. ಸೊ ಇಂಟರ್ನೆಟ್ ಹಾಕಿಸ್ಕೊಂಡು ನಾನು ತಯಾರಿ ಶುರು ಮಾಡಿದೆ. ಜೊತೆಗೆ ಐ ಸ್ಟಾರ್ಟೆಡ್ ಬ್ಲಾಗಿಂಗ್ ಅಬೌಟ್ ವಾಟ್ ಐ ವಾಸ್ ಲರ್ನಿಂಗ್. ಅಂದ್ರೆ ಕರೆಂಟ್ ಅಫೇರ್ಸ್ ಓದಿದ್ರೆ ಅದ್ರ ಮೇಲೆ ನನ್ನ ಒಪಿನಿಯನ್ ಬರೆಯೋದಕ್ಕೆ ಶುರು ಮಾಡಿದೆ. ಈ ಬರವಣಿಗೆ ಎಲ್ಲಿಂದ ಬಂತು ಅಂದ್ರೆ ನಮ್ಮ ಇಂಗ್ಲಿಷ್ ಟೀಚರ್ ಅಗೇನ್ ನಮ್ಗೆ ಹೇಳ್ತಾ ಇದ್ರು, ನೀನು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಏನಂತಂದ್ರೆ ರೈಟಿಂಗ್. ರೈಟಿಂಗ್ ಮಾಡಿದ್ರೆ ನಿನಗೆ ಸಕ್ಸಸ್ ಸಿಗುತ್ತೆ ಅಂತ. ಸೊ ಬ್ಲಾಗಿಂಗ್ ಮಾಡೋಕೆ ಶುರು ಮಾಡಿದೆ. ಅದು ಹವ್ಯಾಸವಾಗಿ ಬೆಳೀತು. ಆಮೇಲೆ ಬೇರೆ ಹುಡುಗರೆಲ್ಲ ಓದೋದಕ್ಕೆ ಶುರು ಮಾಡಿದೆ. ನಾನು ಬರೀತಾ ಇದ್ದದನ್ನ ಇಂಟರ್ನೆಟ್ ಅಲ್ಲಿ. ನಾನು 4 ಅಟೆಂಪ್ಟ್ ಅಲ್ಲಿ 3 ಸರಿ ಮೇನ್ಸ್ ಬರೆದೆ, 1 ಸರಿ UPSC ಇಂಟರ್ವ್ಯೂ ಹೋದೆ, 2 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ರ್ಯಾಂಕು. ಬಟ್ ಮೀನ್ ವೈ UPSC ಗೆ ಗಳಿಸಿದ ಜ್ಞಾನನ ಏನ್ ಮಾಡಿದೆ, ಬೇರೆ ಬೇರೆ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದೆ. 2009ರಲ್ಲಿ PDO ಎಕ್ಸಾಮ್ ಬರೆದು ಪಾಸ್ ಆಗಿ ಇದೇ ಪಕ್ಕದ ಮೈಸೂರಿನಲ್ಲಿ ಕರ್ಪೂರವಳ್ಳಿ ಗ್ರಾಮ ಪಂಚಾಯಿತಿ ಅಂತಂದು 2 ವರ್ಷ PDO ಆಗಿ ಕೆಲಸ ಮಾಡಿ ಆ ಪಂಚಾಯಿತಿಗೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೆ. ಇವತ್ತು ಕೂಡ ಕರ್ಪೂರವಳ್ಳಿ ಅಂತ ಸರ್ಚ್ ಕೊಟ್ರೆ ಅವತ್ತು ಗ್ರಾಮ ಸಭೆಯಲ್ಲಿ ಏನಾಗಿತ್ತು, ಗ್ರಾಮ ಪಂಚಾಯಿತಿ ಮೀಟಿಂಗ್ ನಲ್ಲಿ ಏನಾಗಿತ್ತು ನಡಾವಳಿ ಅನ್ನೋದು ನಾನೆಲ್ಲ ಸ್ಕ್ಯಾನ್ ಮಾಡಿ 2010ರಲ್ಲಿ ವೆಬ್ಸೈಟ್ ಅಲ್ಲಿ ಹಾಕಿದ್ದೆ. ಇಟ್ ವಾಸ್ ಆಲ್ ಬೇಸ್ಡ್ ಆನ್ ಇಂಟ್ರೆಸ್ಟ್, ಬೇಸ್ಡ್ ಆನ್ ಔಟ್ ಆಫ್ ಇಂಟ್ರೆಸ್ಟ್ ಅಂತಂದು. ಆಮೇಲೆ KS ಪಾಸ್ ಆಯ್ತು, CTO ಆಯ್ತು, KPSC ನಿಮಗೆ ಗೊತ್ತಿರೋ ಹಾಗೆ ಭ್ರಷ್ಟಾಚಾರ ಆಯ್ತು, ಲಿಸ್ಟ್ ಕ್ಯಾನ್ಸಲ್ ಆಯ್ತು. 2011ರಲ್ಲಿ ನೋಟಿಫಿಕೇಶನ್, 13ರಲ್ಲಿ ರಿಸಲ್ಟ್ ಬಂದಾಗ ಲಿಸ್ಟ್ ಕ್ಯಾನ್ಸಲ್ ಆಯ್ತು. ಈ ಮಕ್ಕಳೆಲ್ಲ ಹೋರಾಟ ಮಾಡಿದ್ರು, ಯಾರ್ಯಾರು ಪಾಸ್ ಆಗಿದ್ರು. ನನಗೂ ಕೂಡ 2 ಆಪ್ಷನ್ ಇತ್ತು. ಒಂದು KS ಅಧಿಕಾರಿ ಆಗ್ಬಿಟ್ಟಿದ್ದೀನಿ ಇವಾಗ, UPSC ಇಲ್ಲ, KS ಅಧಿಕಾರಿ, ಅದು ಕೂಡ ದೊಡ್ಡ ಹುದ್ದೆ. ಈಗ ಕೋರ್ಟ್ಗಳ ಹಿಂದೆ ಅಲುದಾಡ್ತಾ KS ಅಧಿಕಾರಿ ಆ ಲಿಸ್ಟ್ ಅನ್ನ ವಾಪಸ್ ರೀಇನ್ಸ್ಟೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು, ಇಲ್ಲ ಬೇರೆ ಏನಾದ್ರೂ ಜೀವನ ಕಟ್ಟಿಸ್ಕೋಬೇಕು ಅನ್ನೋ ಒಂದು ಡೈಲೆಮಾ ಇತ್ತು. ನಾನು ಯಾವಾಗಲೂ ಕೂಡ ಮಹತ್ವಾಕಾಂಕ್ಷಿ, ಏನೂ ಇಲ್ಲ ಅಂದ್ರೂ ಕೂಡ ಈ ದೇಶದ ಪ್ರಧಾನಿ ಆಗ್ಬೇಕು ಅಂತ ಕನಸುಗಳಂತ. ಅಂದ್ರೆ ಏನೂ ಇಲ್ಲ ಅಂತಂದ್ರೂ ಕೂಡ ಒಂದೊಂದ್ಸರಿ ಯೋಚನೆ ಮಾಡ್ತಾ ಇದ್ದೆ, ಅಮೆರಿಕದ್ದು ಪ್ರೆಸಿಡೆಂಟ್ ಆಗೋದಕ್ಕೆ ಏನಾದ್ರೂ ಅವಕಾಶ ಇದೆಯಾ ಅಂತ. ಹುಚ್ಚು ಕನಸು, ಡೇ ಡ್ರೀಮ್. ಯಾಕಂದ್ರೆ ಕನಸು ಕಾಣೋದಕ್ಕೆ ನಾವು ಭಯ ಪಡಬೇಕಾಗಿಲ್ಲ. ಸೊ ನಾನು ಅನ್ಕೊಂಡೆ, ಈಗ ಅದು ಕೋರ್ಟು ಅಂತ ಅಂದಾಡಿದ್ರೆ ಸುಮಾರು 5-6 ವರ್ಷ ವೇಸ್ಟ್ ಆಗುತ್ತೆ. KPSC ಸುಮಾರು ಪಾಸ್ ಆಗಿರೋರೆಲ್ಲ ಕೋರ್ಟಿಗೆ ಅಂತ ಹೋದ್ರು. ನಾನು ಬರೀ ಕೈಯಲ್ಲಿ 2014 ಜನವರಿ ಬೆಂಗಳೂರಿಗೆ ಬಂದು ಒಂದು ಸಂಸ್ಥೆ ಹುಟ್ಟಾಗಿದೆ, ಇನ್ಸೈಟ್ಸ್ IAS ಅಂತಂದು. 311 ಜನ ಇಂಟ್ರೆಸ್ಟ್ ತೋರಿಸಿದ್ರು, ನಿಮ್ಮ ಹತ್ರ ಮಾರ್ಗದರ್ಶನ ತಗೋತೀವಿ ಅಂತಂದು. ಅದರಲ್ಲಿ 40 ಜನನ್ನ ಫಿಲ್ಟರ್ ಮಾಡಿದೆ. ಪ್ಲೀಸ್ ಕನ್ಸರ್ 40 ಜನನ್ನ ಫಿಲ್ಟರ್ ಮಾಡಿ ಅದರಲ್ಲಿ ಪ್ರತಿದಿನ ಅವರಿಗೆ ಪರೀಕ್ಷೆ ಕೊಟ್ಟು, ಪ್ರತಿದಿನ ಮಾರ್ಗದರ್ಶನ ಕೊಟ್ಟು, ಕೇವಲ 20 ಜನ ಉಳ್ಕೊಂಡ್ರು. ಇವನು ಡೈಲಿ ನನಗೆ ಆನ್ಸರ್ ರೈಟಿಂಗ್ ಮಾಡಿಸ್ತಾನೆ. ಮಕ್ಕಳು ಕಂಪ್ಲೇಂಟ್ ಶುರು ಆಗಿದ್ರು, ಪ್ರತಿದಿನ ಆನ್ಸರ್ ಬರೆಸ್ತಾ ಇದ್ದೆ. ಮೇನ್ಸ್ 10 ಕ್ವಶನ್ಸ್ಗೆ, ಪ್ರಿಲಿಮ್ಸ್ ಡೈಲಿ 50 ಕ್ವಶನ್ಸ್ ಕೊಡ್ತಾ ಇದ್ದೆ. ಈ ತರ ಡೈಲಿ ಮಾಡಿಸ್ತಾನೆ. ಇದು ವರ್ಕ್ ಆಗಲ್ಲ, ನಮ್ದು ಎನರ್ಜಿ ವೇಸ್ಟ್ ಆಗ್ತಾ ಇದೆ, ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. 20 ಜನ ಉಳ್ಕೊಂಡ್ರು. ಆ 20 ಜನದಲ್ಲಿ ಸುಮಾರು 17 ಜನ ಪ್ರಿಲಿಮ್ಸ್ ಪಾಸ್ ಆದ್ರು.
12 ಜನ ಮೇನ್ಸ್ ಬರೆದ್ರು, 17 ಜನ ಮೇನ್ಸ್ ಬರೆದ್ರು. ಅದರಲ್ಲಿ 12 ಜನ ಇಂಟರ್ವ್ಯೂ ಹೋದ್ರು, ಕೊನೆಗೆ 5 ಜನ ರ್ಯಾಂಕ್ ತಗೊಂಡ್ರು. ಅಂದ್ರೆ 4 ಜನ IAS ಅಧಿಕಾರಿಗಳಾದ್ರು, ಒಬ್ರು IRS ಇನ್ಕಮ್ ಟ್ಯಾಕ್ಸ್ ಆದ್ರು. ನನ್ನ ಮೊದಲನೇ ಬ್ಯಾಚ್ ಅಲ್ಲಿ 5 ರ್ಯಾಂಕು, ಆ 4 ಜನನು ಕೂಡ ಇವತ್ತು DC ಗಳಾಗಿದ್ದಾರೆ 2014ರಲ್ಲಿ. ನೋಡಿ, 13ರಲ್ಲಿ ನನಗೆ CTO ಸಿಕ್ತು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ನನಗೊಂದು ಆಪ್ಷನ್ ಇತ್ತು, ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು KPSC ಚೇಂಜ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಹಠ, ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋದು. ಬೆಂಗಳೂರಿಗೆ ಬಂದೆ. ಅವಾಗ ಯಾರು ನನಗೆ ಹೇಳಿಲ್ಲ, ನೋಬಡಿ ಮೋಟಿವೇಟೆಡ್ ಮೀ, ನೀನು ಹೋಗು ಬೆಂಗಳೂರಿಗೆ, ಏನಾದರೂ ಮಾಡು ಅಂತಂದು. ನನಗೇನಪ್ಪ ಅಂತಂದ್ರೆ, ಯಾವಾಗಲೂ ದೊಡ್ಡದು ಮಾಡ್ಬೇಕಂದ್ರೆ ದೊಡ್ಡ ನಗರಕ್ಕೆ ಹೋಗ್ಬೇಕು, ದೊಡ್ಡದಾಗಿ ಯೋಚನೆ ಮಾಡಬೇಕು. ಬೆಂಗಳೂರಿಗೆ ಬಂದು ತೆಗೆದುಕೊಂಡ ನಿರ್ಧಾರ KPSC ಇಂದ ಸಾಧ್ಯ ಆಗಿದ್ದು. ಇವತ್ತು 40 ವಿದ್ಯಾರ್ಥಿಗಳಿಂದ ಶುರು ಆಗಿದ್ದು ಸುಮಾರು 6-7 ಸಾವಿರ ವಿದ್ಯಾರ್ಥಿಗಳು ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳದಿಂದ ಬಂದು ಇವತ್ತು ನಮ್ಮ ಸಂಸ್ಥೆನಲ್ಲಿ ಮಾರ್ಗದರ್ಶನ ತಗೊಂಡಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ರು ಕರ್ನಾಟಕದಿಂದ ಸುಮಾರು 4ರಿಂದ 5 ಸಾವಿರ ಜನ ಪ್ರತಿ ವರ್ಷ ಡೆಲ್ಲಿ ಕೋಚಿಂಗ್ ಹೋಗ್ತಾ ಇದ್ರು. ಕರ್ನಾಟಕದ 250 ಕೋಟಿ ರೂಪಾಯಿ ಡೆಲ್ಲಿಗೆ ಹೋಗ್ತಾ ಇತ್ತು. 5ರಿಂದ 7 ಲಕ್ಷ ಖರ್ಚಾಗುತ್ತೆ ಡೆಲ್ಲಿನಲ್ಲಿ. ನೀವು 1 ವರ್ಷ ಕೋಚಿಂಗ್ ತಗೊಂಡ್ರೆ 5ರಿಂದ 7 ಲಕ್ಷ. ಇವತ್ತು ಅದೇ 2 ಲಕ್ಷದ ಒಳಗೆ, ಇನ್ಕ್ಲೂಡಿಂಗ್ ಫುಡ್ ಅಂಡ್ ಅಕಾಮಿಡೇಷನ್ ಎವ್ರಿಥಿಂಗ್, ಬೆಂಗಳೂರಲ್ಲಿ ಒಬ್ರು IAS ಅಧಿಕಾರಿ ಆಗೋ ಸಾಧ್ಯತೆ ಮಾಡಿ IAS ಹಬ್ಬ ಮಾಡಿದ ಕೀರ್ತಿ ನಮ್ಮ ಇನ್ಸೈಟ್ಸ್ಗೆ ಸೇರುತ್ತೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಮಂಡ್ಯದಿಂದ, ಎಸ್ಪೆಷಲಿ ಮಳವಳ್ಳಿ ಭಾಗದಿಂದ ಬಹಳ ಹುಡುಗರು ಬರ್ತಾರೆ. ಮಳವಳ್ಳಿ ಬಿಟ್ಟರೆ ಈ ಪಾಂಡವಪುರ ಕಡೆಯಿಂದ ಬಹಳ ಹುಡುಗರು ಬಂದು ಇವತ್ತು ಮಾರ್ಗದರ್ಶನ ತಗೊಳ್ತಾ ಇದ್ದಾರೆ. ಡಾಕ್ಟರ್ ಅಭಿಷೇಕ್ ಗೌಡ ಅಂತ 2018ರಲ್ಲಿ ನಮ್ಮ ಈ ಕ್ಲಾಸ್ ರೂಮ್ ಪ್ರೋಗ್ರಾಮಿಗೆ ಸೇರ್ಕೊಂಡ್ರು. ಡಾಕ್ಟರ್ ಅಭಿಷೇಕ್ ಗೌಡ ಮಂಡ್ಯದವರು. ಅವರು ಕೂಡ ಕನ್ನಡ ಮಾಧ್ಯಮದಿಂದ ಬಂದು ಡಾಕ್ಟರ್ ಆಗಿ IAS ಆಗ್ಬೇಕಂತ ಬಂದು ಸೇರ್ಕೊಂಡಿದ್ರು. essay ರೈಟಿಂಗ್ ಅಲ್ಲಿ ಬಹಳ ಕಷ್ಟಪಡ್ತಾ ಇದ್ರು. essay ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಲ್ಲ ಅಂತ. 2-3 ಸರಿ ಪ್ರಿಲಿಮ್ಸ್ ಆಗಲಿಲ್ಲ. ಮೇನ್ಸ್ ಆದಾಗ ಐ ಮೇಡ್ ಹಿಮ್ ರೈಟ್ ನಿಯರ್ಲಿ 40 essays. 40 essay ಬರೆಸಿ 40 essayಗಳನ್ನು ಇವ್ಯಾಲ್ಯೂಯೇಷನ್ ಮಾಡಿದೆ. He was scoring 20, 30, 40 marks in the beginning. And then I started giving him 65 to 70 marks. ಅಂದ್ರೆ 125ಕ್ಕೆ 70 ಮಾರ್ಕ್ಸ್ ನ ಕೊಡೋಕೆ ಶುರು ಮಾಡಿದೆ. ರಿಯಲ್ ಎಕ್ಸಾಮ್ ಅಲ್ಲಿ he got 142, 2 essay ಬರೀಬೇಕು. 70 plus 70, he got 142 and he became IAS officer. ಇವಾಗ ಆಂಧ್ರ ಪ್ರದೇಶದಲ್ಲಿ he is working as IAS officer. ರೈಟ್. ಈ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂತಂದ್ರೆ, ಅದೇ ಬ್ಯಾಚ್ ಅಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಇಂದ ಜಯದೇವ್ ಅಂತ he got all India rank 5. ಜಯದೇವ್ ಅಂತ. ಜಯದೇವ್ ವಾಸ್ ಎಕ್ಸೆಪ್ಷನಲಿ ಗುಡ್ ವಿತ್ ರೈಟಿಂಗ್. He had excellent writing skill. ಬಹಳ ಚೆನ್ನಾಗಿ ಬರೀತಾ ಇದ್ರು. ನ್ಯಾಷನಲ್ ಲಾ ಸ್ಕೂಲ್ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ರ್ಯಾಂಕ್ 1 ಇರುವಂತ ಲಾ ಸ್ಕೂಲ್ ಅದು. ಇಡೀ ದೇಶದಲ್ಲಿ ರ್ಯಾಂಕ್ 1 ನ್ಯಾಷನಲ್ ಲಾ ಸ್ಕೂಲ್. Jaydev was extremely good. He scored 141 in essay. Abhishek Gowda scored 142 in essay. ಯಾವತ್ತೂ ಕೂಡ essay ಬರೆದಿರಲಿಲ್ಲ ಜೀವನದಲ್ಲಿ, ಒಂದು ದಿನನೂ ಬರೆದಿರಲಿಲ್ಲ ಅಭಿಷೇಕ್ ಬಿಫೋರ್ ಕಮಿಂಗ್ ಟು ಇನ್ಸೈಟ್ಸ್ IAS. ಬಟ್ ಅಭಿಷೇಕ್ ಅವರಲ್ಲಿ ಎಷ್ಟು ಛಲ ಇತ್ತು ಅಂತಂದ್ರೆ, ಎಷ್ಟು ಹಾರ್ಡ್ ವರ್ಕಿಂಗ್ ಮೆಂಟಾಲಿಟಿ ಇತ್ತು ಅಂದ್ರೆ, ಮೋರ್ ದೆನ್ ಎನಿಥಿಂಗ್ ಆ ಸಂಕುಚಿತ ಭಾವ ಇರಲಿಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಲಿಲ್ಲ. ಅಷ್ಟು ಎಸ್ಸೆನ ಕ್ರಿಟಿಸೈಸ್ ಮಾಡಿದ್ರು ಕೂಡ ಇನ್ನೊಂದು ಬರ್ಕೊಂಡು ಬಂದು ತೋರಿಸುವಷ್ಟು ಒಂದು ಮನಸ್ಥಿತಿ ಇತ್ತು. ಅಂದ್ರೆ ನಾನು ಕಾನ್ಸ್ಟೆಂಟ್ ಆಗಿ ಕಲಿಬೇಕು, ಇಂಪ್ರೂವ್ ಆಗಬೇಕು ಅನ್ನೋದು. ಸೊ ದಟ್ ವಾಸ್ ದ ಡಿಫರೆನ್ಸ್. 2016ರಲ್ಲಿ ನಂದಿನಿ KR ಅಂತ ಹೆಸರು ಕೇಳಿರ್ಬೋದು. ಇಡೀ ದೇಶಕ್ಕೆ ರ್ಯಾಂಕ್ 1 ಆಯ್ಕೆ ಮಾಡ್ಕೊಂಡಿದ್ದು ಇನ್ಸೈಟ್ಸ್ IAS. ಬೆಂಗಳೂರಿಗೆ ಬಂದು ನಮ್ಮ ಇನ್ಸೈಟ್ಸ್ IAS ಆಫೀಸ್ ಹತ್ರ ತಾಯಿ ಜೊತೆ ರೂಮ್ ಮಾಡ್ಕೊಂಡು 10 ತಿಂಗಳು ನಮ್ಮ ಹತ್ರ ಟುಕ್ ದ ಟ್ರೈನಿಂಗ್. ಅವಾಗ ನಾನು ಒಬ್ನೇ ಇದ್ದೆ, ಇನ್ಸೈಟ್ಸ್ ನಡೆಸ್ತಾ ಇದ್ದೀನಿ ನಾನು ಒಬ್ನೇ. 40-50 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಗೈಡ್ ಮಾಡ್ತಾ ಇದ್ದೆ. ಐ ಗೈಡೆಡ್ ಅಸ್ ಇನ್ ಸಚ್ ಎ ವೇ, ನನ್ನ ಗೈಡೆನ್ಸ್ ಗಿಂತ ಜಾಸ್ತಿ ಕ್ರೆಡಿಟ್ 99.9% ನಂದಿನಿ KR ಹೋಗುತ್ತೆ. ಬಿಕಾಸ್ when the student is ready, teacher appears. When the student is ready, teacher appears. ನಾವು ಇಷ್ಟೊಂದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೇನು ಆಸೆ ಇರುತ್ತೆ ಟೀಚರ್ಸ್ ಅಂತಂದ್ರೆ, will I be able to get an extremely serious student? ನೀವು ರೆಡಿ ಇದ್ರೆ ನಮಗೆ ಗೈಡ್ ಮಾಡೋದು ಬಹಳ ಸುಲಭ ಆಗುತ್ತೆ. ನಾವು ಹೇಳೋ ಒಂದೊಂದು ಮಾತಿನ ಮಹತ್ವ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ತಲೆಯಲ್ಲಿ ದೊಡ್ಡ ಕನಸಿತ್ತು, ಮಹತ್ವಾಕಾಂಕ್ಷೆ ಇತ್ತು ಅಂತಂದ್ರೆ ನಾವು ಹೇಳೋದನ್ನ ಪ್ರತಿಯೊಂದು ಪದ
ನಿಮಗೆ ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ನಂದಿನಿ ಕ್ಯಾರ್ ಡಿಡ್ ದಟ್, ಇಡೀ ದೇಶಕ್ಕೆ ರ್ಯಾಂಕ್ 1 ಅಂತಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಶಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 1. ಆ ರ್ಯಾಂಕ್ 1 ಬರುತ್ತೆ ಅಂತಂದು ಒಂದು ತಿಂಗಳ ಮುಂದೆ ನಂದಿನಿಗೂ ಹೇಳಿದ್ದೆ, ನಮ್ಮ ತಂದೆಗೂ ಹೇಳಿದ್ದೆ. 100% ಈ ಸರಿ ಇನ್ಸೈಡ್ ಸೈನ್ಸ್ ಗೆ ರ್ಯಾಂಕ್ 1 ಬರುತ್ತೆ ಅಂತ ಹೇಳಿದ್ದೆ. ನಾಟ್ ಬಿಕಾಸ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅಂತಂದಲ್ಲ, ಐ ಹ್ಯಾಡ್ ಸೀನ್ ಸಚ್ ಕ್ವಾಲಿಟಿ ಇನ್ ಅವರ್ ಆನ್ಸರ್ಸ್, ಇನ್ ಅವರ್ ಎಸ್ಸೆ, ಇನ್ ಅವರ್ ಕನ್ನಡ ಲಿಟರೇಚರ್ ಆಪ್ಷನಲ್ ಅಂಡ್ ಪರ್ಸನಾಲಿಟಿನೂ ಚೆನ್ನಾಗಿತ್ತು. ಇಂಟರ್ವ್ಯೂನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆ ಬೇಸಿಸ್ ಮೇಲೆ ಹೇಳಿದೆ. ಅಂಡ್ ವಿಜಯವಾಣಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ನಂದಿನಿ ಅವರು. ಅದರಲ್ಲಿ ಹೇಳ್ತಾರೆ, ವಿನಯ್ ಕುಮಾರ್ ಸರ್ ಈ ರೀತಿ ಹೇಳ್ತಾ ಇದ್ರು, ಸರ್ ಕಾಮಿಡಿ ಮಾಡಬೇಡಿ ಸುಂದಿರಿ ಅಂತ ಹೇಳ್ತಾ ಇದ್ದೆ ಅಂತಂದು. ಬಟ್ ಇಟ್ ಬಿಕೇಮ್ ಟ್ರೂ. ಈಗ ನೀವಿಲ್ಲಿ ಕೂತಿರೋರು ಕೂಡ ಇವತ್ತು IAS ಆಗಬಹುದು. ಹೇಗೆ? ನಿಮ್ಮ ಮನಸ್ಸಲ್ಲಿ IAS ಆಗಬೇಕು ಅನ್ನೋದು ದೃಢವಾಗಿತ್ತು ಅನ್ನೋದಾದ್ರೆ, ರಿಮೆಂಬರ್ ದೀಸ್ ನಂಬರ್ಸ್. ಏನ್ಸ್ ಅಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ 1 ತಗೋಬೇಕಂತಂದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು? ಯಾರಾದ್ರೂ ಹೇಳ್ತೀರಾ? ತಿರುಗನ ಕನಸು ಅಂದ್ರೆ ಗೊತ್ತಲ್ಲ, ರೈಟ್? ಫಸ್ಟ್ ಎಂಪವರ್ ಯುವರ್ ಸೆಲ್ಫ್. ಎಂಪವರ್ ಯುವರ್ ಸೆಲ್ಫ್. ಎಂಪವರ್ ವಿತ್ ನಾಲೆಡ್ಜ್, ಎಂಪವರ್ ವಿತ್ ಗುಡ್ ಥಿಂಕಿಂಗ್, ಎಂಪವರ್ ಯುವರ್ ಸೆಲ್ಫ್ ವಿತ್ ಗುಡ್ ಬಿಹೇವಿಯರ್. ನೀವು ಯಾವಾಗ ದೊಡ್ಡ ಕನಸು ಕಾಣ್ತೀರೋ ಆ ಕನಸಿಗೆ ಪ್ರಪೋರ್ಷನೇಟ್ ಆಗಿ ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ರೈಟ್? ಪರ್ಸನಾಲಿಟಿ ಅಂತಂದ್ರೆ ನಾಲೆಡ್ಜ್, ಥಿಂಕಿಂಗ್ ಎಬಿಲಿಟೀಸ್, ರೈಟ್, ಹಾಬೀಸ್. ಆವಾಗ ನಿಮ್ಮನ್ನು ಗುರುಸೋದಕ್ಕೆ ಶುರು ಮಾಡ್ತಾರೆ ಸೊಸೈಟಿ. ನಿಮ್ಗೆ ಬಡತನ ಇರ್ಲಿ, ಕಷ್ಟಗಳು ಇರ್ಲಿ, ಯಾರಾದ್ರೂ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ನನಗೆ ಹಂಗಾಯ್ತು. ನನ್ನ ಥಿಂಕಿಂಗ್ ಯಾವಾಗಲೂ ದೊಡ್ಡದಿರೋದು. ನಾನು BSc ಓದ್ಬೇಕಾದ್ರೆ ದುಡ್ಡಿರ್ಲಿಲ್ಲ ಡೈಲಿ ಊಟ ಮಾಡೋದಕ್ಕೆ. ಆದ್ರೆ ನಾಗಾಲ್ಯಾಂಡ್ ಇಂದ ಒಬ್ಬ ಫ್ರೆಂಡ್ ಇದ್ದ, ಇಂಸು ಸೂಸಾಂಗ್ ಲಾಂಗ್ ಕುಮೇರ್ ಅಂತ ಅವನ ಹೆಸರು. ಇಂಸು ಸೂಸಾಂಗ್ ಲಾಂಗ್ ಕುಮೇರ್ ಅಂತಂದು ಈಗಲೂ ಬಹಳ ಕ್ಲೋಸ್ ಫ್ರೆಂಡ್. ನನಗೆ ನಮ್ಮ ಅಪ್ಪಾಜಿ ಹತ್ರ ದುಡ್ಡು ಕೇಳೋದಕ್ಕೆ ಒಂಥರ, ಅವ್ರದ್ದು ದುಡ್ಡು ಇರಲಿಲ್ಲ ಕೇಳೋದಕ್ಕೆ. ದುಡ್ಡು ಕೇಳಿದ್ರೆ ಎಲ್ಲಿ ಮನಸ್ಸಿಗೆ ನೊಂದ್ಕೊಂಡ್ಬಿಡ್ತಾರೋ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ, ಇವನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ರಿಚ್ ಇದ್ದ ನಾಗಾಲ್ಯಾಂಡ್. ಡೈಲಿ ಅವನ ಹತ್ರ 10 ರಿಂದ 20 ರೂಪಾಯಿ ಇಸ್ಕೊಂಡು 3 ಬಾಳೆಹಣ್ಣು ತಿಂತಾ ಇದ್ದೆ. ಬೆಳಗ್ಗಿಂದ ಸಾಯಂಕಾಲ 3 ಬಾಳೆಹಣ್ಣು. ಆದ್ರೆ ಅವನ ಹತ್ರ 10 ರೂಪಾಯಿ ಇಸ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ನಾನು ನಾಚ್ಕೊಂಡಿಲ್ಲ. ರೈಟ್? ಫಸ್ಟ್ ಇಯರ್ ಅಲ್ಲಿ ಮಾಡಿದೆ. ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಲ್ಲಿ ನಾನು ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿದ್ಮೇಲೆ, ಯೂನಿವರ್ಸಿಟಿಗೆ ಟಾಪರ್ ಆಗೋದಕ್ಕೆ ಶುರು ಮಾಡಿದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೆ, ಬೆಳಗ್ಗೆ 7 ಗಂಟೆಗೆ ಲೈಬ್ರರಿಗೆ ಹೋಗಿ, ನಮ್ಮ ಕಾಲೇಜ್ ಲೈಬ್ರರಿ, ರಾತ್ರಿ 8 ಹೊರಗೆ ಬರ್ತಾ ಇದ್ದೆ. ಸೊ ಈ ರೀತಿ ನನ್ನ ಬಿಹೇವಿಯರ್, ಆಟಿಟ್ಯೂಡ್ ನೋಡಿ ಟೀಚರ್ಸ್ ಹೆಲ್ಪ್ ಮಾಡೋಕೆ ಶುರು ಮಾಡಿದ್ರು, ಬೇರೆ ಫ್ರೆಂಡ್ಸ್ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ನಮ್ಮ ಆಟಿಟ್ಯೂಡ್, ನಮ್ಮ ಬಿಹೇವಿಯರ್, ನಮ್ಮ ಆಸೆ ಆಕಾಂಕ್ಷೆ ಇನ್ನೊಬ್ರಿಗೆ ಇಡಿಸ್ತು ಅಂತಂದಾಗ ಹೆಲ್ಪ್ ಮಾಡಕ್ ಬರ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ನಮ್ಮ ಅಪ್ಪ ಅಮ್ಮಗೆ ಕೆಲಸ ಇಲ್ಲ, ಡೋಂಟ್ ಗಿವ್ ದಿಸ್ ಎಕ್ಸ್ಕ್ಯೂಸಸ್. ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ದೆನ್ ದಿ ಸೊಸೈಟಿ ವಿಲ್ ರೆಕಗ್ನೈಸ್. ರೈಟ್? ಇದೇ ರೀತಿ ನಾವು ಮುಂದೆ ಬಂದು ಇವತ್ತು 1000 ಜನ ಅಧಿಕಾರಿಗಳು ಕೊಟ್ಟಿದ್ದೀವಿ. ಈ ಆಸೆ ಆಕಾಂಕ್ಷೆ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ನಾನೇನ್ ಮಾಡಿದೆ, ಆಯ್ತಪ್ಪ, ಪ್ರತಿ ವರ್ಷ 200 IAS ರ್ಯಾಂಕ್ಗಳು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ವಿ ಲಾಂಚ್ ಮಿಷನ್ 100. ಮಿಷನ್ 100 ನೀವಾಗಲೇ ವಿಡಿಯೋ ನೋಡಿದ್ರಿ ಅನ್ಸುತ್ತೆ. ಸಿದ್ದರಾಮಯ್ಯ ಸಾಹೇಬರು ಹೋದ ವರ್ಷ ಟಾಪರ್ಸ್ ಫೆಲಿಸಿಟೇಷನ್ ಬಂದಿದ್ರು. ನಮ್ಮ ಸಂಸ್ಥೆನಲ್ಲಿ ಯಾರು IAS IPS ಟಾಪರ್ ಆಗಿದ್ರು, 127 ಜನ IAS IPS ಅಧಿಕಾರಿಗಳನ್ನ ಬೆಂಗಳೂರಿಗೆ ಇನ್ವೈಟ್ ಮಾಡಿ, ನಮ್ಮ ವಿದ್ಯಾರ್ಥಿಗಳನ್ನ, CM ಆಫ್ ದಿ ಸ್ಟೇಟ್ ಅವ್ರನ್ನ ಕರೆಸಿ ಅವರಿಂದ ಸನ್ಮಾನ ಮಾಡಿಸಿ ಅವತ್ತು ಒಂದು ಮಿಷನ್ 100 ಅಂತ ಲಾಂಚ್ ಮಾಡಿದ್ವಿ. ದ ಪರ್ಪಸ್ ಆಫ್ ಮಿಷನ್ 100 ಏನಂದ್ರೆ, ಪ್ರತಿ ವರ್ಷ ಕರ್ನಾಟಕದಿಂದ 100 ಜನ UPSC ಪರೀಕ್ಷೆನಲ್ಲಿ ರ್ಯಾಂಕ್ ತಗೋಬೇಕು ಅನ್ನೋದು. ಪ್ರತಿ ವರ್ಷ 100 IAS IPS IRS ಅದರ್ ಸೆಂಟ್ರಲ್ ಸರ್ವಿಸಸ್ ಅಧಿಕಾರಿಗಳು ಕರ್ನಾಟಕದಿಂದ ಬರಬೇಕು ಅನ್ನೋದು ಒಂದು ಡ್ರೀಮ್. ಆ ಡ್ರೀಮ್ ನ ಅವತ್ತು ಚಾಲನೆ ಕೊಟ್ವಿ. ಆ ಡ್ರೀಮ್ ನಿಜ ಆಗ್ಬೇಕು ಅಂತಂದ್ರೆ ಇವತ್ತು ಪ್ರಜಾವಾಣಿ ಜೊತೆಗೆ ಕೈ ಜೋಡಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು. ನೀವು ಕೂಡ ಆಗ್ಬೋದು. ಮೊದಲನೇದಾಗಿ ಇಂಪ್ರೂವ್ ಯುವರ್ ಸೆಲ್ಫ್. ರೀಡ್ ಬುಕ್ಸ್, ಫಿಕ್ಷನ್ ಅಂಡ್ ನಾನ್ ಫಿಕ್ಷನ್. ಅದು ಕನ್ನಡ ಕಾದಂಬರಿಗಳು ಇರ್ಬೋದು, ಕವಿತೆಗಳು ಇರ್ಬೋದು, ಇಂಗ್ಲಿಷ್ ಫಿಕ್ಷನ್ ಇರ್ಬೋದು, ನಾನ್ ಫಿಕ್ಷನ್ ಇರ್ಬೋದು. ದಯವಿಟ್ಟು ಟೈಮ್ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಗೋ ಟು ಲೈಬ್ರರಿ, ಪಿಕ್ ಎನಿ ಬುಕ್, ಸ್ಟಾರ್ಟ್ ರೀಡಿಂಗ್ ದೆಮ್. ನಿಮ್ಮಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸಾಧ್ಯತೆಗಳು, ಪರ್ಸ್ಪೆಕ್ಟಿವ್ಸ್, ವ್ಯೂ ಪಾಯಿಂಟ್ಸ್ ಎನ್ರಿಚ್ ಆಗ್ತಾ ಹೋಗುತ್ತೆ. ನೀವು ಕೂಡ ಮುಂದೆ ಬರ್ತೀರಿ, ನಾನು IAS ಆಗ್ತೀನಿ ಅಂತ, ಇನ್ನೊಬ್ಬರನ್ನ ಸಹಾಯ ಕೇಳ್ತೀರಿ. ಸೆಕೆಂಡ್ಲಿ, ಲೀಡರ್ಶಿಪ್ ಕ್ವಾಲಿಟೀಸ್ ನ ಡೆವಲಪ್ ಮಾಡ್ಕೊಳ್ಳಿ.
ಸ್ಟೇಜಿಗೆ ಬನ್ನಿ. ಆಗ್ಲೇ ಸುಹಾಸ್ ಅಲ್ಲ ಮಾತಾಡಿದ್ದು, ಉಲ್ಲಾಸ್ ವಂಡರ್ಫುಲ್. ನನ್ನ ಧೈರ್ಯ ನೋಡಿ ಬಹಳ ಮೆಚ್ಚುಗೆ ಆಯ್ತು. ಅವನೇನಿಲ್ಲ, ನೇರವಾಗಿ ಬಂದ, ಇಲ್ಲಿ ನಿಂತ್ಕೊಂಡ, ಮೈಕ್ ತಗೊಂಡು ಇಷ್ಟು ಜನನ ಉದ್ದೇಶಿಸಿ ಯಾವುದೇ ಭಯನ್ನೇ ಮಾತಾಡಿದವನು. ರೈಟ್, ಆ ರೀತಿ ಎಲ್ಲರಿಗೂ ಮಾತಾಡೋದಕ್ಕೆ ಸಾಧ್ಯ ಇರಲ್ಲ. ಇನ್ಫ್ಯಾಕ್ಟ್ ಒಂದ್ 5-6 ವರ್ಷದಿಂದ ನನಗೆ ನಡುಕ ಬರ್ತಾ ಇತ್ತು. ಅಲ್ಲಿ ಕೂತಾಗ 2 ಬಾಟ್ಲು ನೀರು ಖಾಲಿ ಮಾಡ್ತಾ ಇದ್ದೆ, 1-2 ಸರಿ ಹೊರಗೆ ಹೋಗಿ ಬರ್ತಾ ಇದ್ದೆ. ಆಮೇಲೆ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಐ ಥಾಟ್, ನೀನು PM ಆಗ್ಬೇಕು, MP ಆಗ್ಬೇಕಂತ ಕನಸು ಕಾಣ್ತಾ ಇದೀಯಾ, ಸೊ ಮಾತನಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಐ ಸ್ಟಾರ್ಟೆಡ್ ಅಟೆಂಡಿಂಗ್ ಪಬ್ಲಿಕ್ ಫಂಕ್ಷನ್ಸ್, ಸ್ಟಾರ್ಟೆಡ್ ಸ್ಪೀಕಿಂಗ್. I was extremely good with one-on-one interactions. ಈಗ ಪಬ್ಲಿಕ್ ಸ್ಪೀಕಿಂಗ್ ಕೂಡ ಡೆವಲಪ್ ಆಗ್ತಾ ಹೋಯ್ತು, ಧೈರ್ಯ ಬಂತು. ಈಗೇನ್ ಮಾಡಿದೆ, ಹುಚ್ಚು ಸಾಹಸಕ್ಕೆ ಕೈ ಹಾಕ್ಬೇಕು ಅಂತಂದು, ಒಂದು ಹಳ್ಳಿ ಅಭಿವೃದ್ಧಿ ಆಗ್ಬೇಕು, ಒಂದು ರೀಜನ್ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಹೊಸ ಅಧಿಕಾರಿಗಳು ಸೃಷ್ಟಿ ಆಗ್ಬೇಕು. ನಿಮ್ಮ ಊರಲ್ಲಿ ಸಬ್ ಇನ್ಸ್ಪೆಕ್ಟರ್, ತಹಶೀಲ್ದಾರ್, AC, DC, ಅಸಿಸ್ಟೆಂಟ್ ಕಮಿಷನರ್, IAS, IPS ಅಧಿಕಾರಿಗಳು ಆದ್ರೆ ಯು ವಿಲ್ ಇನ್ಸ್ಪೈರ್ ಥೌಸಂಡ್ಸ್ ಆಫ್ ಪೀಪಲ್, ನಾಟ್ ಓನ್ಲಿ ಇನ್ ಯುವರ್ ವಿಲೇಜ್, ಇನ್ ಯುವರ್ ಡಿಸ್ಟ್ರಿಕ್ಟ್. ಎರಡನೇದು ಉದ್ಯಮಿಗಳಾಗಬೇಕು. ಡ್ರೀಮ್ ಬಿಗ್. ನಾನು ಕೂಡ ಆಂಟ್ರಪ್ರನರ್ ಆಗ್ತೀನಿ, ಡ್ರೀಮ್ ಬಿಗ್. ಕೈ ಹಾಕಿ, ಕೈ ಸುಟ್ಕೊಳ್ಳಿ, ಫೇಲ್ ಆಗಿ, ಬಟ್ ಕೀಪ್ ಟ್ರೈಂಗ್. ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಆಂಬಿಷನ್ ಸರಿ ಇತ್ತು, ಉದ್ದೇಶ ಸರಿ ಇತ್ತು ಅಂತಂದ್ರೆ ಪೀಪಲ್ ವಿಲ್ ಹೆಲ್ಪ್. ಮೂರನೇದು ರಾಜಕೀಯ ನಾಯಕರಾಗಬೇಕು. ಇವತ್ತು ರಾಜಕೀಯ ಹೆಂಗಿದೆ ಅಂತ ನಮ್ಗೆಲ್ಲ ಗೊತ್ತು. ಹಾಗಾಗಿ ನೀವೆಲ್ಲ ಕೂತಿರೋ ಪ್ರತಿಯೊಬ್ಬ ಯೂತ್ ಕೂಡ ಅತ್ಯಂತ ಪ್ರತಿಭಾವಂತರು. ಆ ಪ್ರತಿಭೆ ಬೆಳಿಬೇಕು ಅನ್ನೋದಾದ್ರೆ ಅವಕಾಶಗಳು ಸಿಗ್ಬೇಕು. ಇವತ್ತು ಅವಕಾಶಗಳಿಲ್ಲ ಅಂತಂದ್ರೆ ಆ ಪ್ರತಿಭೆ ಅಲ್ಲೇ ನಶಿಸಿ ಹೋಗುತ್ತೆ. ಅವಕಾಶಗಳು ಸೃಷ್ಟಿ ಆಗ್ಬೇಕು. ಹಂಗಾಗಿ ನೀವು ಲೀಡರ್ ಆಗಿ ಪಾಲಿಟಿಕ್ಸ್ ಬಂದ್ರೆ ಯು ಕ್ಯಾನ್ ಕ್ರಿಯೇಟ್ ದೋಸ್ ಆಪರ್ಚುನಿಟೀಸ್ ಅನ್ನೋದೊಂದು ಆಸೆ ಇತ್ತು. ಹಂಗಾಗಿ ಹುಚ್ಚುನಲ್ಲಿ ಹೋಗಿ, ಹುಚ್ಚು ಅಂತ ಹೇಳ್ಬೋದು, ದಾವಣಗೆರೆ MP ಎಲೆಕ್ಷನ್ ನಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತುಬಿಟ್ಟೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ದೆ, ಸಿಗ್ಲಿಲ್ಲ. ಬಟ್ ಐ ಕಂಟೆಸ್ಟೆಡ್ ಆಸ್ ಎನ್ ಇಂಡಿಪೆಂಡೆಂಟ್. ಇಟ್ ಈಸ್ ದಿ ಮುಂದುವರಿದ ಭಾಗ, ನಮ್ಮ ಕನಸಿನ ಮುಂದುವರಿದ ಭಾಗ. ಯು ಶುಡ್ ಡ್ರೀಮ್ ಬಿಗ್ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಕರ್ನಾಟಕದಲ್ಲಿ ಹೈಯೆಸ್ಟ್ ವೋಟ್ಸ್ ಫಾರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಿಕ್ಕಿದ್ದು ನನಗೆ ದಾವಣಗೆರೆಯಲ್ಲಿ. ಹೈಯೆಸ್ಟ್ ವೋಟ್ಸ್ ಫಾರ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಸೆಕೆಂಡ್ ಹೈಯೆಸ್ಟ್ ಈಶ್ವರಪ್ಪ ಸಾಹೇಬ್ರೆ ಸಿಕ್ತು. ಕೇಳಬೇಕು, ಈಶ್ವರಪ್ಪ ಅವರಂತಂದು ಡೆಪ್ಯೂಟಿ CM ಆಗಿದ್ರು ಶಿವಮೊಗ್ಗದಲ್ಲಿ. ನಾನು ಒಬ್ಬ ಸಾಮಾನ್ಯನಾಗಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಅಂತ ಮಾಡಿ ಅಲ್ಲಿ ಹೋಗಿ ನಮ್ಮಂತವರು ಪಾರ್ಲಿಮೆಂಟ್ಗೆ ಹೋದ್ರೆ ಡೆವಲಪ್ಮೆಂಟ್ ನ ಪ್ರತಿಯೊಬ್ಬರಿಗೂ ತಗೊಂಡು ಹೋಗ್ಬೋದು ಅನ್ನೋ ಒಂದು ಆಸೆಯಿಂದ ನಾನು ಕಂಟೆಸ್ಟ್ ಮಾಡಿದೆ. ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ಐ ಆಮ್ ನೋ ಬಡಿ. ನಾನು ಯಾರು ಅಲ್ಲ, ಏನು ಅಲ್ಲ. ನಾನು ನಿಮ್ ತರನೇ ಯಾರು ಕೂತಿ ನನ್ನ ಮಾತು ಕೇಳಿಸ್ಕೊಂತ ಇದ್ದೀರಿ, ಅದೇ ರೀತಿ ಅತ್ಯಂತ ಬಡ ಕುಟುಂಬದಿಂದ ಬಂದವನು, ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದವನು. ಈಗಲೂ ಕೂಡ ನಾನು ಬಡವ ಅಂತಾನೆ ಸಿಂಪಲ್ ಆಗಿ ನಾನು ಬದುಕ್ತಿರೋಂಥದ್ದು. ಆದ್ರೆ ವಿಲ್ ಪವರ್ ಎಷ್ಟು ಗಟ್ಟಿ ಇದೆ ಅಂತಂದ್ರೆ, ಈ ಅಂಬೇಡ್ಕರ್ ಅವರ ಕಥೆಗಳನ್ನು ಓದಿದಾಗ, ಮಹಾತ್ಮ ಗಾಂಧೀಜಿ ಅವರ ಕಥೆಗಳನ್ನು ಓದಿದಾಗ, ಅವರ ಅನುಭವಿಸಿದ ನೋವುಗಳ ಮುಂದೆ ನಮ್ಮದು ಶೂನ್ಯ ಅಂತ ಅರಿವಾಗಿ ಆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇತ್ತು ಅಂತಂದ್ರೆ ಏನಾದ್ರೂ ಅಚೀವ್ ಮಾಡಬಹುದು. IAS 2 ಮಾರ್ಕ್ಸ್ ಮಿಸ್ ಆಯ್ತು, KAS ಆಯ್ತು. ನೀವು ಕೂಡ IAS ತಯಾರಿ ಮಾಡಿ. KAS ತಲೆಯಲ್ಲಿ ಇಟ್ಕೊಳ್ಳಕ್ಕೆ ಹೋಗ್ಬೇಡಿ. ಡೋಂಟ್ ಥಿಂಕ್ ಅಬೌಟ್ KPSC, ಡೋಂಟ್ ಥಿಂಕ್ ಅಬೌಟ್ ಸಬ್ ಇನ್ಸ್ಪೆಕ್ಟರ್, ನಥಿಂಗ್. ಥಿಂಕ್ ಓನ್ಲಿ ಅಬೌಟ್ IAS. ನೀವು IAS ತಯಾರಿ ಆದ್ರೆ ಬೇರೆ ಎಲ್ಲಾ ಎಕ್ಸಾಮ್ಸ್ ಕೂಡ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. IAS ಎಕ್ಸಾಮಿಗೆ ತಯಾರಿ ಮಾಡೋದಕ್ಕೆ ಏನಾದ್ರೂ ನಿಮ್ಮನ್ನ ಸ್ಟಾಪ್ ಮಾಡೋದಿದ್ರೆ ನಿಮ್ಮ ತಂದೆ ತಾಯಿ ಅಲ್ಲ, ಅಥವಾ ಸುತ್ತಮುತ್ತಲಿನ ಸರ್ಕಮ್ಸ್ಟಾನ್ಸಸ್ ಅಲ್ಲ, ನಿಮ್ಮೊಳಗಿರೋ ಫಿಯರ್. ರೈಟ್? ಇವತ್ತು ನೀವು ಇನ್ಸೈಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಎವ್ರಿ ಫ್ರೀ ರಿಸೋರ್ಸಸ್ ಇಸ್ ಅವೈಲೇಬಲ್. ಅನುಕುಮಾರಿ ಅಂತಂದು ಇವತ್ತು DC ಕೇರಳದಲ್ಲಿ ಅನುಕುಮಾರಿ ಅಂತಂದು, ಆಕೆ ಪಂಜಾಬಿಂದ ಬಂದಿದ್ದು, ಹರಿಯಾಣದಿಂದ ಮದುವೆ ಆಗಿತ್ತು, ಮಕ್ಕಳಿದ್ವು. ಶಿ ವಾಸ್ ವರ್ಕಿಂಗ್ ಇನ್ ಗವರ್ನಮೆಂಟ್. ಕೇವಲ ನಮ್ಮ ವೆಬ್ಸೈಟ್ಸ್ ನ ಫಾಲೋ ಮಾಡಿ, ವೆಬ್ಸೈಟ್ ಅಲ್ಲಿ ಬಂದ ಇನಿಷಿಯೇಟಿವ್ಸ್ ಫಾಲೋ ಮಾಡಿ, ಆಕೆ ಮುಖನ ನೋಡಿಲ್ಲ, ಇದುವರೆಗೂ ಮಾತಾಡಿಲ್ಲ. ರಿಸಲ್ಟ್ ಬಂದಾಗ NDTVಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಎಕ್ಸೆಪ್ಟ್ ಫಾರ್ ಮೈ ಸೋಶಿಯಾಲಜಿ ಆಪ್ಷನಲ್ ಎಂಟೈರ್ ಪ್ರಿಪರೇಷನ್ ಇನ್ಸೈಟ್ಸ್ IAS ವೆಬ್ಸೈಟ್ ನೋಡಿ ಮಾಡಿದ್ದು ಅಂತಂದು ಹೇಳಿದ್ರು. ಇಡೀ ದೇಶಕ್ಕೆ ಸೆಕೆಂಡ್ ರ್ಯಾಂಕ್, ಮನೇಲಿ ಕೂತ್ಕೊಂಡು ಇಡೀ ದೇಶಕ್ಕೆ ಸೆಕೆಂಡ್ ರ್ಯಾಂಕ್. ವಾಟ್ ಈಸ್ ಸ್ಟಾಪಿಂಗ್? ಇವತ್ತು ಕೇವಲ ವೆಬ್ಸೈಟ್ ಅಲ್ಲ, ಇವತ್ತು ನಿಮ್ಮ ಮುಂದೆ ನಾವೇ ಬಂದಿದ್ದೀವಿ. ಅಂಡ್ ಐ ಹ್ಯಾವ್ ಬ್ರಾಟ್ 2 ಬೆಸ್ಟ್ ಫ್ಯಾಕಲ್ಟೀಸ್ ಇನ್ ಅವರ್ ಇನ್ಸ್ಟಿಟ್ಯೂಷನ್.
ಪ್ರದೀಪ್ ಸರ್ ಮತ್ತೆ ನಿಖಿಲ್ ಸರ್ ಅಂತಂದು, ರೈಟ್? ಬೆಸ್ಟ್ ಫ್ಯಾಕಲ್ಟೀಸ್ ಅಂಡ್ ವಿ ಆರ್ ವಂಡರ್ಫುಲ್ ಟೀಮ್. ನೀವು ಫೀಸ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇವತ್ತು SC/ST ಗೆ ಫ್ರೀ ಇದೆ, OBC ಫ್ರೀ ಇದೆ, ಮೈನಾರಿಟಿ ಫ್ರೀ ಇದೆ, ರೈಟ್? EWS ರಿಸರ್ವೇಶನ್ ಬಂದಿದೆ. ನೀವು ನಿಜವಾಗ್ಲೂ ಬಡವರಾಗಿದ್ರೆ ನೇರವಾಗಿ ನಮ್ಮ ಸಂಸ್ಥೆಗೆ ಬಂದು, ಸರ್ ನನಗೆ ಈ ರೀತಿ ಪ್ರಾಬ್ಲಮ್ ಇದೆ, ಫೀಸ್ ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ, ನೀವು ನಿಜವಾಗ್ಲೂ ₹1 ಕಟ್ಟೋದಕ್ಕೆ ಅಶಕ್ತರಾಗಿದ್ರೆ ನಿಮಗೆ ನಾನು ಫ್ರೀ ಕೊಡ್ತೀನಿ ಕೋಚಿಂಗ್. ಕಟ್ಟಕ್ಕಾಗುತ್ತೆ, ಆದ್ರೆ ಅಷ್ಟೊಂದು ಫೀಸ್ ಕಟ್ಟಕ್ಕಾಗಲ್ಲ ಅಂದ್ರೆ ಎಷ್ಟು ಕಟ್ತೀರ ಅಷ್ಟು ಕಟ್ಟ್ರಿ, ನಿಮಗೆ ನಾನು ಅಡ್ಮಿಷನ್ ಕೊಡ್ತೀನಿ, ರೈಟ್? ಇದು ನಿರಂತರವಾಗಿ ನಡೀತಾ ಇದೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಪಾಲಿಟಿಕ್ಸ್. ಲಾಸ್ಟ್ 10 years ಇಂದ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಓಪನ್ ಡೋರ್ ಪಾಲಿಸಿ, ಯಾರಾದ್ರೂ ಬರ್ಬೋದು, ದೊಡ್ಡ ಕನಸು ಹೊತ್ಕೊಂಡವ್ರು ಬರ್ಬೋದು, ಆ ಕನಸನ್ನ ನಿಜ ಮಾಡ್ಕೊಂಡು ಹೊರಗೆ ಹೋಗ್ಬೋದು. ಕರ್ನಾಟಕ ಕೇವಲ 5 ಜನ IAS ಅಧಿಕಾರಿಗಳು ಆಗ್ತಾ ಇದ್ರು ಮುಂಚೆ, 5 ರಿಂದ 6. ಇವತ್ತು 30 ಜನ ಕರ್ನಾಟಕದಿಂದ ಪಾಸ್ ಆಗ್ತಾರೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಇನ್ಸೈಟ್ಸ್ ಗಿಂತ ಜಾಸ್ತಿ ಆ ಮಕ್ಕಳಲ್ಲಿರೋ ವಿಲ್ ಪವರ್, ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್ ಅಂಡ್ ಬಿಕಾಸ್ ಆಫ್ ದೇರ್ ಟ್ಯಾಲೆಂಟ್. ನೀವು ಕೂಡ ಅದೇ ರೀತಿ ದೊಡ್ಡದಾಗಿ ಕನಸ್ಕೊಂಡು, ರೈಟ್? ನಾಳೆ ನಿಮ್ದು PUC ಚೆನ್ನಾಗಿ ಹೋದ್ರಿ, ರೈಟ್? ಹೆಣ್ಣು ಮಕ್ಕಳಿಗೆ 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರೋರಿಗೆಲ್ಲ ಮಿನಿಮಮ್ 28 ವರ್ಷದ ತನಕ ಮದುವೆ ಆಗ್ಬೇಕು. ಏಜ್ 28 ತನಕ ಯಾರು ಮದುವೆ ಹೋಗ್ಬೇಡಿ. ಬಟ್ ನಿಮ್ಗೆ 28 ವರ್ಷ ತನಕ ತಡೆದು ಹಿಡ್ಕೋಬೇಕು ನಿಮ್ ಪೇರೆಂಟ್ಸ್ ಅಂದ್ರೆ ನೀವೇನ್ ಮಾಡ್ಬೇಕು? ಚೆನ್ನಾಗಿ ಓದೋದು ಅಷ್ಟೇ ಅಲ್ಲ, ಡ್ರೀಮ್ ಬೇಕ್. ಆ ಕನಸನ್ನು ನಿಮ್ ಪೇರೆಂಟ್ಸ್ ತಲೆ ಒಳಗೂ ಬಿತ್ತಿ, ಅಪ್ಪ ನಾನು IAS ಆಗ್ತೀನಿ. IAS ಆಗೋದಕ್ಕೆ PUC ಆದ್ಮೇಲೆ ಐ ವಾಂಟ್ ಬೆಸ್ಟ್ ಎಜುಕೇಶನ್. PUC ಯಾರು ಓದ್ತಾ ಇದ್ದೀರಿ, ಟ್ರೈ ಟು ಗೆಟ್ 95 ಇನ್ ಬೋರ್ಡ್ ಎಕ್ಸಾಮಿನೇಷನ್ಸ್. IAS ಮಾಡಬೇಕು ಅನ್ನೋದಾದ್ರೆ 2ನೇ ಟಿಪ್ಸ್ ನಮ್ದೇನಂತಂದ್ರೆ, ಚೂಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಡೆಲ್ಲಿ ಯೂನಿವರ್ಸಿಟಿ ಹೋಗಿ, ಕರ್ನಾಟಕ ಬೇಡ, ಡೆಲ್ಲಿ ಯೂನಿವರ್ಸಿಟಿನಲ್ಲಿ ದೇ ಹ್ಯಾವ್ ಬೆಸ್ಟ್ ಕಾಲೇಜಸ್. ಹೋದ್ಸಲಿ ರ್ಯಾಂಕ್ 1 ಬಂದ ಹುಡುಗಿ ಲೇಡಿ ಶ್ರೀರಾಮ್ ಕಾಲೇಜ್ ಅಂತಂದು, ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಓದಿರೋರು ಪ್ರತಿ ವರ್ಷ 4 ರಿಂದ 5 ಜನ ಟಾಪ್ 10 ಅಲ್ಲಿ ಇರ್ತಾರೆ. ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಇದೆ, ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ಇದೆ, ಮಿರಾಂಡಾ ಹೌಸ್ ಅಂತ ಇದೆ, ಸ್ಟೀಫನ್ಸ್ ಕಾಲೇಜ್ ಅಂತ ಇದೆ. ಅರುಣ್ ಜೇಟ್ಲಿ, ನಿರ್ಮಲಾ ಸೀತಾರಾಮನ್, ಶಶಿ ತರೂರ್, ರಾಹುಲ್ ಗಾಂಧಿ ಇವೆಲ್ಲ ಸ್ಟೀಫನ್ಸ್ ಕಾಲೇಜಲ್ಲಿ ಓದಿರೋಂಥದ್ದು, ರೈಟ್? ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಇಲ್ಲ. 2ನೇ ಟಿಪ್ ಏನಂತಂದ್ರೆ, ಒಳ್ಳೆ ಇನ್ಸ್ಟಿಟ್ಯೂಷನ್, ಅದು ಬೆಂಗಳೂರಲ್ಲರ ಇರಲಿ, ಚೆನ್ನೈಯಲ್ಲರ ಇರಲಿ, ಮುಂಬೈಯಲ್ಲರ ಇರಲಿ, ಡೆಲ್ಲಿನಲ್ಲರ ಇರಲಿ, ಕನ್ವಿನ್ಸ್ ಯುವರ್ ಪೇರೆಂಟ್ಸ್ ಅಂಡ್ ಗೆಟ್ ಔಟ್ ಆಫ್ ಯುವರ್ ವಿಲೇಜ್ ಅಂಡ್ ಮಂಡ್ಯ. ನಾವು ಹೊರಗೆ ಹೋಗಿ ಎಕ್ಸ್ಪೋಜರ್ ತಗೊಂಡಾಗ ನಮ್ಮ ಪರ್ಸನಾಲಿಟಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ರೈಟ್? ಆ ಎಕ್ಸ್ಪೋಜರ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಚಾಲೆಂಜಸ್ ನ ಫೇಸ್ ಮಾಡೋದಕ್ಕೆ ನೀವು ಅಲ್ಲಿ ಅನುಭವಿಸುವ ನೋವುಗಳು, ನಲಿವುಗಳು, ದೇ ಪ್ರಿಪೇರ್ ಯು ಫಾರ್ ಬಿಗ್ಗರ್ ಚಾಲೆಂಜಸ್, ರೈಟ್? ಹಾಗಾಗಿ ನಿಮ್ಗೆ ಅವಕಾಶ ಇರ್ಲಿ ಇಲ್ಲದೆ ಅವಕಾಶ ಸೃಷ್ಟಿ ಮಾಡ್ಕೊಳ್ಳಿ. ಅವಕಾಶ ಇಲ್ಲ ಅಂತಂದ್ರೆ ಅವಕಾಶ ಸೃಷ್ಟಿ ಮಾಡಿ, ರೈಟ್? ನೀವು IAS ಮಾಡ್ತೀನಿ ಅಂತಂದಾಗ, ನಂದಿನಿ ರ್ಯಾಂಕ್ 1 ಬಂದಾಗ ಕೋಲಾರಕ್ಕೆ, ನೆಕ್ಸ್ಟ್ ಇಯರ್ ಕೋಲಾರದಿಂದ 100 ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬರೋದಕ್ಕೆ ಶುರು ಮಾಡಿದ್ರು ಬೆಂಗಳೂರಿಗೆ, ನಾವು IAS ಆಗ್ತೀವಿ ಅಂತ, ರೈಟ್? ಸೊ ನಥಿಂಗ್ ಈಸ್ ಇಂಪಾಸಿಬಲ್. ವಿಶ್ ಯು ಆಲ್ ದ ಬೆಸ್ಟ್.